ದೇವರ ನಾಡಿನಲ್ಲಿ ಮತ್ತೆ ಜವರಾಯನ ಅಟ್ಟಹಾಸ. ಗುಡ್ಡಗಳ ಒಡಲು ಸೀಳಿದ್ಯಾಕೆ? ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರ? ನೈಸರ್ಗಿಕ ವಿಕೋಪ ಅಲ್ಲ, ಮಾನವ ನಿರ್ಮಿತ ದುರಂತ. ಇದು ವಯನಾಡಿನಲ್ಲಿ ಭೂಕುಸಿತ. ನ್ಯೂಸ್ 18 ಬಿಗ್ ಕವರೇಜ್. ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣ ಸಂಬಂಧ ಇವತ್ತು 3ನೇ ದಿವಸ ಕಾರ್ಯಾಚರಣೆಯನ್ನ ಸಿಬ್ಬಂದಿ ನಡೆಸ್ತಾ ಇದ್ದಾರೆ. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದ ಮತ್ತೊಂದು ಮೃತದೇಹ ಪತ್ತೆಯಾಗಿದೆ. 5ರ ಗುರುತು ಪತ್ತೆ ಕಾರ್ಯ ಪೂರ್ಣ ಆಗಿದೆ. ಸದ್ಯ 2ರ ಮೃತದೇಹ ಪತ್ತೆಯಾಗಿದೆ. ಇನ್ನು ಮೃತರ ಹುಟ್ಟೂರಿಗೆ ಮೃತದೇಹವನ್ನ ರವಾನೆ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಇನ್ನುಳಿದವರ ಪತ್ತೆಗಾಗಿ ಎನ್ಡಿಆರ್ಎಫ್ ಶೋಧ ಕಾರ್ಯವನ್ನ ಮುಂದುವರೆಸಿದೆ. ಮೃತಪಟ್ಟವರ ವಿವರ ಲಭ್ಯವಾಗಿದೆ. 5 ಜನ ಮೃತಪಟ್ಟಿದ್ರು ಅಂತ ಹೇಳಿ ಫಸ್ಟ್ ಮಾಹಿತಿ ಇತ್ತು. ಈಗ ಮತ್ತೊಂದು ಮೃತದೇಹ ಸಿಕ್ಕಿದೆ. ಅಲ್ಲಿಗೆ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಇನ್ನು ಮೃತಪಟ್ಟವರ ವಿವರ ಲಭ್ಯವಾಗಿದೆ. ಚಂದ್ರಬಾನ್ ಗ್ರೇಡ್ ಆಪರೇಟರ್ ಮಧ್ಯಪ್ರದೇಶದವರು, ವಿಕಾಶ್ ಕುಮಾರ್ ಸಿವಿಲ್ ಫೋರ್ಮನ್ ಇವರು ಬಿಹಾರ ಮೂಲದವರು, ಅನ್ಮೋಲ್ ಇವರು ಕಾರ್ಮಿಕ ಕೆಲಸ ಮಾಡ್ತಾ ಇದ್ರು ಜಾರ್ಖಂಡ್ ಮೂಲದವರು, ರಾಹುಲ್ ಶರ್ಮಾ ಇವರು ಇಂಜಿನಿಯರ್ ಹಿಮಾಚಲ ಪ್ರದೇಶ ಮೂಲದವರು, ಮೊಹಮ್ಮದ್ ಇಮ್ರಾನ್ ಹಿಟಾಚಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಇವರು ಬಿಹಾರ ಮೂಲದವರು ಅನ್ನೋದು ಗೊತ್ತಾಗಿದೆ. ಅಂದ್ರೆ ಕಾರ್ಮಿಕರು ಎಲ್ಲ ಹೊರ ರಾಜ್ಯದವರು ಇಲ್ಲಿ ಈ ಕೆಲಸಕ್ಕೋಸ್ಕರ ಬಂದಿದ್ರು. ಈಗ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಮೃತದೇಹ 2 ಸಿಕ್ಕಿದೆ. ಆ ಮೃತದೇಹಗಳನ್ನ ಅವರ ಊರಿಗೆ ಕಳಿಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಇನ್ನುಳಿದ ಮೃತದೇಹಗಳಿಗಾಗಿ ಅಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಸದ್ಯ 2ರ ಮೃತದೇಹ ಮಾತ್ರ ಹೊರಗಡೆ ತೆಗೆಯಲಾಗಿದೆ. ಸೊ ಇವತ್ತು 3ನೇ ದಿವಸ ವಯನಾಡಿನಲ್ಲಿ ಭೂಕುಸಿತ ಆಗಿ ಒಂದ್ ಕಡೆ ತಂಡಗಳನ್ನು ರಚನೆ ಮಾಡಿ ಈ ಭೂಕುಸಿತ ಕಾರಣ ಏನು, ಗುತ್ತಿಗೆದಾರರ ಮೇಲೆ ಕ್ರಮಕ್ಕೂ ಕೂಡ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಆ ತನಿಖೆ ಒಂದು ಭಾಗ ನಡೀತಾ ಇದೆ. ಇನ್ನೊಂದು ಕಡೆ ಅಲ್ಲಿ ಸಿಲುಕಿದವರನ್ನ ಹೊರಗಡೆ ತೆಗೆಯೋದಕ್ಕೆ ಈಗ ಸಿಬ್ಬಂದಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. 3ನೇ ದಿವಸ ಇವತ್ತು ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತೊಂದು ಮೃತದೇಹ ಸಿಕ್ಕಿದೆ. ಟೋಟಲ್ ಆಗಿ 2 ಮೃತದೇಹ ಅಲ್ಲಿಗೆ ಸಿಕ್ಕಂಗಾಯಿತು. 5 ಜನ ಮೃತಪಟ್ಟಿದ್ರು ಅಂತ ಮಾಹಿತಿ ಇದೆ. ಈಗ 6ಕ್ಕೆ ಮೃತಪಟ್ಟವರ ಸಂಖ್ಯೆ ಏರಿಕೆ ಆಗಿದೆ. ಅದು ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿದ್ರು ಅಂತಲೂ ಕೂಡ ಆರೋಪಗಳು ಕೇಳಿಬಂದಿದೆ. ಇಲ್ಲಿ ಸುರಂಗ ಮಾರ್ಗ ಅದೇನ್ ಮಾಡ್ತಾ ಇದ್ರು ಅದು ಕೊನೆ ಹಂತದಲ್ಲಿ ಇತ್ತು. ಬ್ಲಾಸ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಭೂ ಕುಸಿತ ಉಂಟಾಗಿದ್ದು. ಇಲ್ಲಿ ಸಣ್ಣದೊಂದು ನಿರ್ಲಕ್ಷ್ಯ ದೊಡ್ಡ ಅಪಘಾತಕ್ಕೆ, ಈ ದುರಂತಕ್ಕೆ ಕಾರಣ ಆಗಿದೆ ಅಂತಲೂ ಕೂಡ ಆರೋಪಗಳು ಕೇಳಿಬಂದಿದೆ. ಮೃತಪಟ್ಟವರೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯದವರು. ಹಾಗಾಗಿ ಆ ಮೃತದೇಹವನ್ನ ಅವ್ರ ತವರಿಗೆ ಕಳಿಸುವಂತ ಕೆಲಸನೂ ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. 5 ಜನ ಮೃತಪಟ್ಟಿದ್ರು ಅಂತೇಳಿ ಮಾಹಿತಿ ಇತ್ತು. ಬಟ್ ಈಗ ಮೃತರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. ಅವ್ರ ಬಗ್ಗೆ ಮಾಹಿತಿ ಏನ್ ಸಿಗ್ತಾ ಇದೆ, ಮತ್ತೆ ರಕ್ಷಣಾ ಕಾರ್ಯಾಚರಣೆ ಯಾವ ತರ ಸಾಗ್ತಾ ಇದೆ, ಮೃತದೇಹಗಳು ಸಿಕ್ಕಿದೆಯಲ್ಲ ಅದನ್ನ ಅವ್ರವ್ರ ಊರಿಗೆ ಕಳಿಸುವಂತ ಪ್ರಕ್ರಿಯೆ ಯಾವ ತರ ನಡೀತಾ ಇದೆ ಆನಂದ್? ಶರ್ಮಿತಾ, ಏನು ಕೇರಳದ ಕಲ್ಲಾಡಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು 3ನೇ ದಿನದ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ. ಸಾವಿನ ಸಂಖ್ಯೆ ನಿನ್ನೆ 4ಕ್ಕೆ ಏರಿತ್ತು, ಇಂದು 6ಕ್ಕೆ ಏರಿರುವಂಥದ್ದು. ಜೊತೆಗೆ ಇನ್ನು ಉಳಿದಂಥ 3ವರಿಗಾಗಿ ಶೋಧ ಕಾರ್ಯ ಮುಂದುವರಿತಾನೆ ಇದೆ. ಸದ್ಯ ಇಂದು ಮಳೆ ಸ್ವಲ್ಪ ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಎನ್ಡಿಆರ್ಎಫ್ ತಂಡ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಮೃತಪಟ್ಟಿರುವವರೆಲ್ಲರನ್ನೂ ಕೂಡ ಅಸ್ಸಾಂ ಮತ್ತು UP ಹಾಗೂ ಜಾರ್ಖಂಡ್ನವರು ಅಂತ ಈಗಾಗಲೇ ಮಾಹಿತಿ ಸದ್ಯಕ್ಕೆ ಜಿಲ್ಲಾಡಳಿತ ಬಳಿ ಇರುವಂಥದ್ದು. ಜೊತೆಗೆ ಇನ್ನು ಗಾಯಗೊಂಡಿರುವವರು ದಿಲೀಪ್ ಹಾಗೂ ರಜನೀಶ್ ಇವರಿಬ್ಬರು ಕೂಡ ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದರ ಜೊತೆಗೆ ಉಳಿದವರು ಸಂಜಯ್ ಠಾಕೂರ್ ಹಾಗೂ ತನ್ಮಯ್ ಘೋಷ್, ಹಿರಕುಮಾರ್ ಹಾಗೂ ಸೂರಜ್ ಯಾದವ್ ಅವರ ಸ್ಥಿತಿಯೂ ಕೂಡ ಗಂಭೀರ ಅಂತೇಳಿ ಈಗ ತಿಳಿದು ಬರ್ತಾ ಇರುವಂಥದ್ದು. ಇವರೆಲ್ಲರಿಗೂ ಕೂಡ ಕೇರಳದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಜೊತೆಗೆ ಇನ್ನು 3 ಯಾರು ನಾಪತ್ತೆಯಾಗಿದ್ದಾರೆ ಅವರು ಕೂಡ ಬದುಕುಳಿದಿಲ್ಲ. ಆದರೆ ಅವರ ಮೃತದೇಹವನ್ನಾದರೂ ಹೊರಗೆ ತೆಗಿಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತದ ಸೂಚನೆ ಇರೋದ್ರಿಂದ ಇಂದು ಸಂಜೆ ಒಳಗಾಗಿ ಅವ್ರನ್ನೂ ಸಹ ಪತ್ತೆ ಹಚ್ಚುತ್ತೀವ ನಿಟ್ಟಿನಲ್ಲಿ ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಎನ್ಡಿಆರ್ಎಫ್ ತಂಡದ ಸದಸ್ಯರು ಈಗಾಗಲೇ ಚುರುಕಿನಿಂದ ಮಣ್ಣನ್ನು ಅಗೆಯುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸದ್ಯ 3ನೇ ದಿನ ಸದ್ಯ ಮಳೆ ಬಿಡುವ ಕೊಟ್ಟಿರೋ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿರುವಂಥದ್ದು. ನಾಪತ್ತೆಯಾಗಿರೋರು ಯಾರೂ ಸಹ ಬದುಕಿಲ್ಲ ಅನ್ನುವಂಥದ್ದು ಅಧಿಕೃತವಾಗಿ ವಯನಾಡಿನ ಜಿಲ್ಲಾಡಳಿತ ಸಂಜೆ ವೇಳೆಗೆ ಪ್ರಕಟಿಸುತ್ತೆ. ಈಗಾಗಲೇ ಸಾವಿನ ಸಂಖ್ಯೆ 6ಕ್ಕೆ ಏರಿದೆ. ಉಳಿದ 3ವರಿಗಾಗಿ ಸದ್ಯ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.